ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಕೊರೋನಾ ತಡೆಗಟ್ಟುವಲ್ಲಿ ಸಾತ್ಮ್ಯದ ಪ್ರಾಧಾನ್ಯತೆ ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಉಡುಪಿಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲಿಖಿತಾ ಡಿಎನ್. ನಮಸ್ಕಾರ. 2019-20 ವರ್ಷವನ್ನು ಇತಿಹಾಸದಲ್ಲಿ ಕೋವಿಡ್ ಬಿಕ್ಕಟ್ಟಿನ ವರ್ಷವೆಂದೇ ಹೆಸರಿಸಲಾಗುವುದು. ಈ ಸಂದರ್ಭದಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿರುವ ಎಲ್ಲ ವೃತ್ತಿಪರರು ಸಮಾಜಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ಎಡೆಬಿಡದೆ ಪ್ರಯತ್ನಿಸುತ್ತಿದ್ದಾರೆ ಮತ್ತು ಕನಿಷ್ಠ ಹಾನಿಯೊಂದಿಗೆ ಸರಿಯಾದ ಉಪಾಯವನ್ನು ಕಂಡುಕೊಳ್ಳುವ ಮೂಲಕ ಪರಿಸ್ಥಿತಿಯನ್ನು ನಿವಾರಿಸಲು ಅಪಾರವಾಗಿ ಹೆಣಗಾಡುತ್ತಿದ್ದಾರೆ. ಜೀವನದ ವಿಜ್ಞಾನ ಎಂದೇ ಸಮಾಜದಲ್ಲಿ ಕರೆಯಲ್ಪಡುವ ಆಯುರ್ವೇದವು ರೋಗ ನಿರೋಧಕ ಅಥವಾ ರೋಗ ತಡೆಗಟ್ಟುವ ಕ್ರಮಗಳಿಗೆ ಹೆಸರುವಾಸಿಯಾಗಿದೆ. ಆಯುರ್ವೇದದ ವಿಶಾಲ ಅನುಯಾಯಿಗಳು ಶಾಸ್ತ್ರೀಯ ಪಠ್ಯದಲ್ಲಿ ಉಲ್ಲೇಖಿಸಿರುವ ಆರೋಗ್ಯವನ್ನು ಉಳಿಸಿಕೊಳ್ಳುವ ವಿವಿಧ ಆರೋಗ್ಯಕರ ವಿಧಾನಗಳನ್ನು ಪಾಲಿಸುವ ಮೂಲಕ ರೋಗವನ್ನು ತಡೆಗಟ್ಟುವ ಕ್ರಮಗಳನ್ನು ನಂಬುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕೋವಿಡ್-19 ಭಯದಲ್ಲಿರುವ ಜನರು ಆಯುರ್ವೇದದ ಈ ಬಗೆಯ ಮಾರ್ಗವನ್ನು ಅನುಸರಿಸಲು ಮುಂದಾಗಿದ್ದಾರೆ ಮತ್ತು ಮನೆಯಲ್ಲೇ ಲಭ್ಯವಿರುವ ಅನೇಕ ಮಸಾಲೆಗಳನ್ನು, ಅಡಿಗೆಗೆ ಉಪಯೋಗಿಸುವ ಸಾಮಗ್ರಿಗಳನ್ನು ಉಪಯೋಗಿಸಿ ವಿವಿಧ ಕಷಾಯ, ಚೂರ್ಣ, ಚಟ್ನಿಯನ್ನು ಸಿದ್ಧಗೊಳಿಸಿ ಅದನ್ನು ಆಹಾರದಲ್ಲಿ ಅಥವಾ ಗಾರ್ಗ್ಲಿಂಗ್, ಸ್ಟೀಮ್ ಇತ್ಯಾದಿಗಳನ್ನು ವೈದ್ಯರನ್ನು ಕೇಳದೆ ಜನರು ಅಪಾರವಾಗಿ ಅನುಸರಿಸುತ್ತಿದ್ದಾರೆ. ಇದರಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಜನರು ವೈದ್ಯರನ್ನು ಸಮಾಲೋಚಿಸದೆ ತೆಗೆದುಕೊಂಡ ಅನಿಯಂತ್ರಿತ ಮತ್ತು ನಿತ್ಯ ಚಿಕಿತ್ಸೆಯಿಂದಾಗಿ ತುಂಬ ದುಷ್ಪರಿಣಾಮಗಳಿಂದ ಬಳಲುತ್ತಿದ್ದಾರೆ. ಆಯುರ್ವೇದವು ಜೀವನದ ವಿಜ್ಞಾನ ಹೌದು, ಆದರೆ ಇದು ವೈದ್ಯಕೀಯ ವಿಜ್ಞಾನವೂ ಆಗಿದೆ. ಇದನ್ನು ವೈದ್ಯರ ಬಳಿ ಸಮಾಲೋಚಿಸದೆ ತಗೊಳ್ಳುವುದು ತುಂಬ ಅಪಾಯಕಾರಿ. ಆಯುರ್ವೇದವನ್ನು ಜೀವನದ ವಿಜ್ಞಾನ ಎಂದು ಹೇಳುವ ಕಾರಣ ಏನೆಂದರೆ ಅದರಲ್ಲಿ ದಿನನಿತ್ಯದ ಕೆಲವು ಕ್ರಮಗಳನ್ನು ಅನುಸರಿಸಲು ಜನರಿಗೆ ಸಲಹೆ ನೀಡುತ್ತಾರೆ. ಉದಾಹರಣೆಗೆ, ಪ್ರತಿದಿನ ಶುದ್ಧೀಕರಿಸುವ ಗುಣವಿರುವ ಗಿಡಗಳನ್ನು ಉಪಯೋಗಿಸಿ, ಯಾವುದು ಹಿತ್ತಲಲ್ಲೇ ಬೆಳೆದಿದೆಯೋ ಅಂಥ ಗಿಡಗಳನ್ನು ಉಪಯೋಗಿಸಿ ಹಲ್ಲುಜ್ಜುವುದು, ಪ್ರತಿದಿನ ಮಲವಿಸರ್ಜನೆ ಮಾಡುವುದು, ಸ್ನಾನ ಮಾಡುವುದು, ಗಂಡೂಷ ಅಂದರೆ ಗಾರ್ಗ್ಲಿಂಗ್ ಮಾಡುವುದು, ತಾಂಬೂಲ ಸೇವನೆ ಮಾಡುವುದು, ಅಂಜನ, ನಸ್ಯ ಇತ್ಯಾದಿಗಳನ್ನು ಅಭ್ಯಾಸ ಮಾಡಲು ಸಲಹೆ ನೀಡಿದ್ದಾರೆ. ಅಂಜನ, ನಸ್ಯ, ಗಂಡೂಷ ಧಾರಣೆ ಮಾಡುವುದಕ್ಕೆ ದಿನನಿತ್ಯ ಮತ್ತು ಚಿಕಿತ್ಸೆಗೆ ಬೇರೆ ಬೇರೆಯಾಗಿ ಔಷಧಗಳನ್ನು ಉಲ್ಲೇಖಿಸಿದ್ದಾರೆ. ಅದಲ್ಲದೆ ಆಯುರ್ವೇದದಲ್ಲಿ ಮನೆಯಿಂದ ಹೊರಗೆ ಹೋಗುವಾಗ ಆಧಾರಕ್ಕೆ ಮತ್ತು ಸುರಕ್ಷತೆಗೆ ಕೋಲು ಹಿಡಿದುಕೊಳ್ಳುವುದು, ಹೊರಗೆ ಹೋಗುವಾಗ ಪೇಟ ಧರಿಸುವುದು ಮತ್ತು ಪಾದರಕ್ಷೆ ಧರಿಸುವುದರ ಬಗ್ಗೆ ಕೂಡ ಸಲಹೆ ನೀಡಿದ್ದಾರೆ. ಇವು ದಿನನಿತ್ಯದ ಚಟುವಟಿಕೆಗಳಾಗಿವೆ. ಇದನ್ನು ವೈದ್ಯರೊಂದಿಗೆ ಸಮಾಲೋಚಿಸಬೇಕಾಗಿಲ್ಲ. ಆದರೆ ಆರೋಗ್ಯವಂತ ವ್ಯಕ್ತಿಯು ಮುಂದೆ ಬರುವ ಕಾಲೋಚಿತ ಬದಲಾವಣೆಗಳಿಗೆ ಒಗ್ಗುವುದಕ್ಕೆ ಮತ್ತು ಅದರಿಂದ ಯಾವುದೇ ಕಾಯಿಲೆ ಬರದ ಹಾಗೆ ಹೇಳಿದ ಚಿಕಿತ್ಸೆಯನ್ನು ಮತ್ತು ವಿಧಾನಗಳನ್ನು ಯೋಜಿಸಬೇಕಾದಾಗ ಇದನ್ನು ವೈದ್ಯರ ಸಲಹೆಯೊಂದಿಗೆ ಮಾತ್ರ ಅನುಸರಿಸಬೇಕಾಗುತ್ತದೆ. ಈ ವಿಷಯದಲ್ಲಿ ಯಾವುದೇ ಉದಾಸೀನತೆಯನ್ನು ಮಾಡಬಾರದು, ಯಾಕೆಂದರೆ ಅದರಿಂದ ತನ್ನದೇ ಆದ ಅಡ್ಡ ಪರಿಣಾಮಗಳಿಗೆ ನಾವು ಗುರಿಯಾಗಬಹುದು. ಆಯುರ್ವೇದವು ಬಹಳ ಪ್ರಾಚೀನ ವೈದ್ಯಕೀಯ ವಿಜ್ಞಾನವಾಗಿದ್ದು ಇದು ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿದೆ. ಆದರೆ ಸಾಮಾನ್ಯ ಜನರಿಂದ ತಪ್ಪಾಗಿ ಬಳಸಲ್ಪಟ್ಟ ಕಾರಣ ಅಥವಾ ತಪ್ಪಾಗಿ ಅರ್ಥೈಸಿ ಬಳಸಿದ ಕಾರಣ ಆಯುರ್ವೇದವನ್ನು ನಾನಾ ರೀತಿಯಲ್ಲಿ ಜನರು ದೂಷಿಸುವುದನ್ನು ನಾವು ನೋಡುತ್ತೇವೆ. ಜನರು ಆಯುರ್ವೇದ ಔಷಧಿಗಳು ತುಂಬ ಉಷ್ಣ, ತುಂಬ ನಿಧಾನ ಪರಿಣಾಮ ನೀಡುವ ಔಷಧಿಗಳು, ಮನೆಮದ್ದೇ ಆದ ಕಾರಣ ಯಾವುದೇ ದುಷ್ಪರಿಣಾಮ ಇಲ್ಲ ಎಂದೆಲ್ಲ ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಇದು ಆಯುರ್ವೇದದ ನ್ಯೂನತೆ ಅಲ್ಲ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರುವವರು ಆಯುರ್ವೇದ ಶಾಸ್ತ್ರಜ್ಞರನ್ನು ಸಂಪರ್ಕಿಸಿ ಅವರಲ್ಲಿ ವಿಷಯಗಳನ್ನು ತಿಳಿದು ಮತ್ತೆ ಯಾವುದೇ ವಿಧಾನವನ್ನು ಬಳಸುವುದು ಉತ್ತಮ. ಆಯುರ್ವೇದ ತತ್ವಗಳ ಗಂಭೀರತೆ ಮತ್ತು ಸೂಕ್ಷ್ಮತೆಯ ಬಗ್ಗೆ ಪದೇ ಪದೇ ಎಚ್ಚರಿಕೆ ನೀಡಿದರೂ
ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ವಿಧವಿಧವಾಗಿ ಅರಿವನ್ನು ಮೂಡಿಸಿದರೂ ಜನರು ಆಯುರ್ವೇದದ ಹೆಸರನ್ನು ಮುಂದಿಟ್ಟುಕೊಂಡು ಔಷಧಗಳನ್ನು ಅಜಾಗರೂಕತೆಯಿಂದ ಬಳಸುತ್ತಲೇ ಇದ್ದಾರೆ. ಅಷ್ಟೇ ಅಲ್ಲ, ಬಂಧು ಮಿತ್ರರಿಗೂ ಕೂಡ ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಳ್ಳಲು ಒತ್ತಾಯ ಮಾಡುತ್ತಾರೆ. ಇದೇ ರೀತಿಯ ಸನ್ನಿವೇಶ ಈಗ ಕೊರೋನಾದಿಂದಾಗಿ ಕೂಡ ಮುಂದಾಗಿದೆ. ಕೊರೋನಾದ ತಡೆಗಟ್ಟುವ ಅಂಶಕ್ಕಾಗಿ ದಿನಚರಿಯಂತೆ ಕೆಲವು ಬಲವಾದ ಕ್ರಮಗಳನ್ನು ಅನುಸರಿಸುವ ಮೂಲಕ ಅಂತಹ ಒಂದು ಪರಿಸ್ಥಿತಿ ಈಗ ಮತ್ತೆ ಬಂದಿದೆ. ಕೊರೋನಾ ರೋಗವನ್ನು ತಡೆಗಟ್ಟುವ ಕ್ರಮವಾಗಿ ತುಂಬ ಉಷ್ಣ ಮತ್ತು ತೀಕ್ಷ್ಣ ಕ್ರಮಗಳನ್ನು ಅನೇಕರು ದಿನನಿತ್ಯದಲ್ಲಿ ವೈದ್ಯರನ್ನು ಸಮಾಲೋಚಿಸದೆ ಅನುಸರಿಸುತ್ತಿದ್ದಾರೆ. ಇದರಿಂದಾಗಿ ಕೆಲವರಿಗೆ ಹೊಟ್ಟೆಯಲ್ಲಿ ಉರಿ ಅಥವಾ ವಿಧವಿಧವಾದ ಕಿರಿಕಿರಿ ಮತ್ತು ಎದೆಯಲ್ಲಿ ಸುಡುವ ಅನುಭವ ಅಥವಾ ತನ್ನದೇ ಆದ ಬೇರೆ ರೀತಿಯ ಅಡ್ಡ ಪರಿಣಾಮಗಳು ಉಂಟುಮಾಡಿದೆ. ಈಗಾಗಲೇ ಆಯುರ್ವೇದವನ್ನು ತಪ್ಪಾಗಿ ಗ್ರಹಿಸಿದ ಜನರು ಇನ್ನಷ್ಟು ಗೊಂದಲಕ್ಕೆ ಈಡಾಗಿದ್ದಾರೆ. ವಾಸ್ತವವಾಗಿ ಆಯುರ್ವೇದವು ರೋಗ ತಡೆಗಟ್ಟುವ ಉತ್ತಮ ಕ್ರಮವನ್ನು ಹೇಳಿದ್ದರೂ ಈ ವಿಧಾನಗಳನ್ನು ದಿನಚರಿಯಲ್ಲಿ ಹಠಾತ್ ಆಗಿ ಅನುಸರಿಸುವುದು ಮತ್ತು ನಿತ್ಯ ಆಹಾರ ಮತ್ತು ಚಟುವಟಿಕೆಗಳಲ್ಲಿ ಬದಲಾವಣೆಯನ್ನು ತರುವುದು ಆಯುರ್ವೇದ ಪ್ರಸ್ತಾಪಿಸುವುದಿಲ್ಲ. ವಾಸ್ತವವಾಗಿ ಆಯುರ್ವೇದವು ರೋಗ ತಡೆಗಟ್ಟುವ ಉತ್ತಮ ಕ್ರಮವನ್ನು ಹೇಳಿದ್ದರೂ ಈ ವಿಧಾನಗಳನ್ನು ದಿನಚರಿಯಲ್ಲಿ ಹಠಾತ್ ಆಗಿ ಅನುಸರಿಸುವುದು ಮತ್ತು ನಿತ್ಯ ಆಹಾರ ಮತ್ತು ಚಟುವಟಿಕೆಗಳಲ್ಲಿ ಬದಲಾವಣೆಯನ್ನು ತರುವುದನ್ನು ಆಯುರ್ವೇದವು ಪ್ರಸ್ತಾಪಿಸುವುದಿಲ್ಲ. ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಾತ್ಮ್ಯ ಎಂಬ ಒಂದು ಭಿನ್ನವಾದ ಮತ್ತು ವಿಶಿಷ್ಟವಾದ ಸಿದ್ಧಾಂತವನ್ನು ಆಯುರ್ವೇದವು ಪ್ರಸ್ತಾಪಿಸುತ್ತದೆ. ಈ ತತ್ವವು ಆಯುರ್ವೇದದ ಸ್ವತಂತ್ರ ವಿಚಾರವಾಗಿದೆ. ಸಾತ್ಮ್ಯ ಎಂದರೆ ನಾವು ಅನುಸರಿಸುವ ಯಾವುದೇ ಪದ್ಧತಿ, ಅಥವಾ ಅದು ಆಹಾರವಾಗಿರಬಹುದು ಅಥವಾ ದಿನನಿತ್ಯದ ಚಟುವಟಿಕೆಯಾಗಿರಬಹುದು, ಅದು ದೇಹಕ್ಕೆ ಯಾವುದೇ ತೊಂದರೆಯನ್ನು ಉಂಟು ಮಾಡದೆ ಸ್ವಂತ ದೇಹದೊಂದಿಗೆ ಸುಲಭವಾಗಿ ಹೊಂದುವುದು. ಇಂಥ ಆಹಾರ ಮತ್ತು ವಿಹಾರಗಳನ್ನು ವ್ಯಕ್ತಿಗೆ ಸಾತ್ಮ್ಯ ಎಂದು ಪರಿಗಣಿಸುತ್ತಾರೆ. ನಾವು ದಿನನಿತ್ಯದಲ್ಲಿ ಯಾವುದೇ ಅಭ್ಯಾಸ ಮಾಡಿದ ಕಾರಣದಿಂದಾಗಿ ಅಥವಾ ವಾಸಿಸುವ ಸ್ಥಳದಲ್ಲಿ ಅನುಸರಿಸುವ ಆಹಾರ ಮತ್ತು ಚಟುವಟಿಕೆಗಳಿಗೆ ಒಗ್ಗಿರುವುದರಿಂದಾಗಿ ಅಥವಾ ಆ ಸ್ಥಳದ ಋತುಗಳ ವ್ಯತ್ಯಾಸಕ್ಕೆ ಒಗ್ಗಿಕೊಂಡಿರುವುದರಿಂದಾಗಿ ಅವುಗಳ ಪರಿಣಾಮ ನಮಗೆ ಹಿತವೇ ಆಗಿರುತ್ತದೆ. ಕೆಲವು ಸ್ಥಳಗಳಲ್ಲಿ ಅತಿಯಾಗಿ ಶೀತ ಅಥವಾ ಉಷ್ಣತೆಯ ತೀವ್ರತೆ ಅತಿ ಹೆಚ್ಚಾಗಿ ಇರಬಹುದು. ಆದರೆ ಆ ಪ್ರದೇಶದ ನಿವಾಸಿಗಳು ಅಲ್ಲಿಯ ವಾತಾವರಣದಿಂದಾಗಿ ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ. ಅವರು ಆ ವಾತಾವರಣಕ್ಕೆ ಒಗ್ಗಿಕೊಂಡಿರುತ್ತಾರೆ. ಆದರೆ ಅದೇ ಪ್ರದೇಶಕ್ಕೆ ಬಂದ ಪ್ರವಾಸಿಗರು ಆ ವಾತಾವರಣಕ್ಕೆ ಒಗ್ಗಿಕೊಂಡಿರದ ಕಾರಣ ಖಂಡಿತವಾಗಿಯೂ ದೇಹದಲ್ಲಿ ವ್ಯತ್ಯಾಸವನ್ನು ಅನುಭವಿಸುತ್ತಾರೆ. ಮತ್ತು ಅದರಿಂದಾಗಿ ಸಣ್ಣ ಪುಟ್ಟ ಕಾಯಿಲೆಗಳು ಆಗಬಹುದು. ಪ್ರವಾಸಿಗರು ಸ್ವಲ್ಪ ಸಮಯಕ್ಕೆ ಅಲ್ಲಿ ಬರುತ್ತಾರೆ, ಆದರೆ ಕೆಲಸದ ಕಾರಣ ಸ್ಥಳ ಬದಲಾಯಿಸಿದವರು ಅಲ್ಲಿಯೇ ನೆಲೆಸಬೇಕಾಗುತ್ತದೆ. ಅವರು ಆಹಾರ ಮತ್ತು ದಿನನಿತ್ಯಕ್ಕೆ ಒಗ್ಗಿದರೂ ದೇಹದಲ್ಲಿ ತುಂಬ ವ್ಯತ್ಯಾಸವನ್ನು ಅನುಭವಿಸುತ್ತಾರೆ. ಈ ರೀತಿಯ ಪರಿಣಾಮಕ್ಕೆ ಕಾರಣ ಅವರು ಆ ಪ್ರದೇಶಕ್ಕಾಗಲಿ ಅಲ್ಲಿನ ವಾತಾವರಣಕ್ಕಾಗಲಿ ಅಥವಾ ಅಲ್ಲಿನ ಆಹಾರಕ್ಕೆ ಸಾತ್ಮ್ಯವಿರುವುದಿಲ್ಲ. ಸಾತ್ಮ್ಯವು ವ್ಯಕ್ತಿಯಿಂದ ವ್ಯಕ್ತಿಯಲ್ಲಿ ಕೂಡ ಬದಲಾಗುತ್ತದೆ. ಒಬ್ಬರಿಂದ ಒಬ್ಬರಿಗೆ ಒಗ್ಗುವ ಆಹಾರದಲ್ಲಿ, ನಿತ್ಯ ಚಟುವಟಿಕೆಗಳಲ್ಲಿ ವ್ಯತ್ಯಾಸವಿರುತ್ತದೆ. ಕೆಲವರಿಗೆ ಬೆಳ್ತಿಗೆ ಅನ್ನ ಅಭ್ಯಾಸವಾಗಿ ದೇಹಕ್ಕೆ ಅನುಕೂಲ ಪರಿಣಾಮ ಕೊಡಬಹುದು. ಕೆಲವರಿಗೆ ಕುಚಲಕ್ಕಿ ಅನ್ನ ಸೇರುತ್ತದೆ. ಅದಲ್ಲದೆ ನಿತ್ಯ ಅಭ್ಯಾಸ ಮಾಡಿ ಕೆಲವು ಆಹಾರ ಅಥವಾ ಪಾನೀಯ ಒಗ್ಗುವುದನ್ನು ನಾವು ನೋಡುತ್ತೇವೆ. ಉದಾಹರಣೆಗೆ, ಕೆಲವು ಜನರು ಚಹಾ ಅಥವಾ ಕಾಫಿಗೆ ಸಾತ್ಮ್ಯವಾಗಿರುತ್ತಾರೆ. ಇವು ಅವರಿಗೆ ಅಭ್ಯಾಸವಾಗಿ ಸಾತ್ಮ್ಯವಾಗುತ್ತದೆ. ಈ ಅಭ್ಯಾಸವೇ ಅವರಿಗೆ ಅವರ ದಿನಚರಿಯನ್ನು ನಿರ್ವಹಿಸಲು ಶಕ್ತಿಯನ್ನು ನೀಡುತ್ತದೆ. ಅಂತಹ ಅಭ್ಯಾಸ ಸಾತ್ಮ್ಯವಾದ ಆಹಾರ ಅಥವಾ ಪಾನೀಯವನ್ನು ತೆಗೆದುಕೊಳ್ಳದೇ ಇದ್ದರೆ ಅವರಿಗೆ ದುರ್ಬಲತೆ ಅಥವಾ ಶಕ್ತಿಹೀನತೆ ಅನುಭವವಾಗುತ್ತದೆ. ಅಂತಹ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಆಯುರ್ವೇದವು ಸಾತ್ಮ್ಯವನ್ನು ಬಲವೃದ್ಧಿಕರ ಭಾವ ಎಂದು ಪರಿಗಣಿಸುತ್ತದೆ. ಇದರರ್ಥ ನಾವು ನಮ್ಮ ಸಾತ್ಮ್ಯಕ್ಕೆ ಅನುಗುಣವಾದ ಆಹಾರ ಮತ್ತು ದಿನಚರಿಯನ್ನು ತೆಗೆದುಕೊಂಡರೆ ಅದು ಬಲವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಾತ್ಮ್ಯವನ್ನು ಅನುಸರಿಸುವುದು ಬಹಳ ಮುಖ್ಯ. ಮತ್ತು ಸಾತ್ಮ್ಯವಾದ ಆಹಾರ ಮತ್ತು ದಿನಚರಿಯು ದೇಹಕ್ಕೆ ಅನುಗುಣವಾಗಿದ್ದು ಆರೋಗ್ಯಕರವಾಗಿದ್ದರೆ ಅದು ಇನ್ನೂ ಉತ್ತಮ. ಆದರೆ ಇತ್ತೀಚಿನ ಪರಿಸ್ಥಿತಿಯಲ್ಲಿ ಕೊರೋನಾದಿಂದಾಗಿ ಆದ ಬದಲಾವಣೆಯಿಂದ ನಾವು ಈಗ ಕೋವಿಡ್-19 ತಡೆಗಟ್ಟುವ ವಿಧಾನವನ್ನು ಅನುಸರಿಸಬೇಕಾದಾಗ ಸಂದಿಗ್ಧತೆ ಉಂಟಾಗುತ್ತದೆ. ಏಕೆಂದರೆ ಅವು ಚಿಕಿತ್ಸೆಯಲ್ಲ, ತಡೆಗಟ್ಟುವಿಕೆ. ಚಿಕಿತ್ಸೆಯನ್ನು ನಿರ್ದಿಷ್ಟ ಅವಧಿಗೆ ನೀಡಲಾಗುವುದು ಮತ್ತು ನಂತರ ನಿಲ್ಲಿಸಲಾಗುತ್ತದೆ.
ಆದರೆ ತಡೆಗಟ್ಟುವ ಸ್ಥಿತಿಗೆ ಬಂದಾಗ ಸಾತ್ಮ್ಯವಲ್ಲದ ಹೊಸ ದಿನಚರಿಯನ್ನು ಜಾರಿಗೆ ತರಬೇಕಾಗುತ್ತದೆ. ಹೊಸ ದಿನಚರಿಗೆ ಒಗ್ಗಿಕೊಳ್ಳದ ಕಾರಣ ಬಲದಲ್ಲಿ ಕ್ಷೀಣತೆಗೆ ಕಾರಣವಾಗಬಹುದು ಮತ್ತು ಇತರ ಅಸ್ವಸ್ಥತೆಗಳು ಕಂಡುಬರಬಹುದು. ಈ ನಿರ್ಣಾಯಕ ಸನ್ನಿವೇಶದಲ್ಲಿ ಆಯುರ್ವೇದವು ಒಂದು ಸುಲಭವಾದ ಉಪಾಯವನ್ನು ಸೂಚಿಸುತ್ತದೆ. ಪ್ರಸ್ತುತ ಪರಿಸ್ಥಿತಿಯ ಅವಶ್ಯಕತೆಗಳಿಗೆ ಅನುಸಾರವಾಗಿ ಸಾತ್ಮ್ಯವನ್ನು ಬದಲಾಯಿಸುವ ವಿಶಿಷ್ಟ ವಿಧಾನವನ್ನು ಮುಂದಿಡುತ್ತದೆ. ಈ ವಿಧಾನದ ಪ್ರಕಾರ ಯಾವುದಾದರೂ ಆಹಾರ ಅಥವಾ ವಿಧಿಗಳಿಗೆ ಸಾತ್ಮ್ಯವಾಗಲು ದಿನಚರಿಯನ್ನು ಕ್ರಮೇಣವಾಗಿ ಬದಲಾಯಿಸಲು ನಮಗೆ ಆಯುರ್ವೇದ ಸೂಚಿಸುತ್ತದೆ. ಕ್ರಮೇಣವೆಂದರೆ ಇದಕ್ಕೆ ಸೂಕ್ತವಾದ ಮತ್ತು ಸ್ಪಷ್ಟ ವಿಧಾನವನ್ನು ಉಲ್ಲೇಖಿಸಿದ್ದಾರೆ. ವ್ಯಕ್ತಿಯು ಈ ವಿಧಾನವನ್ನು ಅನುಸರಿಸುವಾಗ ಅವನು ಅವನ ಹಿಂದಿನ ದಿನಚರಿಯ ಕಾಲು ಭಾಗವನ್ನು ಬಿಟ್ಟುಕೊಡಬೇಕು ಅಥವಾ ಕಡಿಮೆ ಮಾಡಬೇಕು ಮತ್ತು ಮೊದಲ ದಿನಕ್ಕೆ ಕಾಲು ಭಾಗ ಹೊಸ ದಿನಚರಿಯನ್ನು ಸೇರಿಸಬೇಕು. ಹೊಸ ದಿನಚರಿ ಎಂದರೆ ಇಲ್ಲಿ ಕೋವಿಡ್-19 ತಡೆಗಟ್ಟುವ ಆಹಾರ ಉಪಚಾರವಾಗಿದೆ. ಎರಡನೆಯ ದಿನ ವ್ಯಕ್ತಿಗೆ ಹೊಸ ವಿಧಾನಕ್ಕೆ ಒಗ್ಗಿಕೊಳ್ಳಲು ಒಂದು ವಿರಾಮ ನೀಡಬೇಕು. ಆತನಿಗೆ ಹಿಂದಿನ ದಿನಚರಿ ಎಂದರೆ ಪೂರ್ತಿ ಅಪತ್ಯವನ್ನೇ ಕೊಡಬೇಕು. ಮೂರನೆಯ ಮತ್ತು ನಾಲ್ಕನೆಯ ದಿನ ಹೊಸ ದಿನಚರಿಯ ಅರ್ಧ ಪಾಲು ಮತ್ತು ಹಿಂದಿನ ದಿನಚರಿಯ ಅರ್ಧ ಪಾಲನ್ನು ಅಳವಡಿಸಬೇಕು. ಐದನೆಯ ದಿನವು ಮತ್ತೆ ವಿರಾಮದ ದಿನವಾಗಿದೆ. ಈ ದಿನ ಅವನು 1ನೆಯ ದಿನದ ಕಟ್ಟುಪಾಡುಗಳನ್ನು ಅನುಸರಿಸಬೇಕು. 6ನೇ, 7ನೇ ಮತ್ತು 8ನೆಯ ದಿನದಲ್ಲಿ ವ್ಯಕ್ತಿಯು ಹೊಸ ದಿನಚರಿಯ ಕಟ್ಟುಪಾಡಿನ ಮುಕ್ಕಾಲು ಭಾಗವನ್ನು ಮತ್ತು ಹಳೆಯ ದಿನಚರಿಯ ಕಾಲು ಭಾಗವನ್ನು ತೆಗೆದುಕೊಳ್ಳಬೇಕು. 9ನೇ ದಿನ ಮತ್ತೆ ವಿರಾಮದ ದಿನವಾಗಿದೆ. ಆ ದಿನ 3ನೇ ಮತ್ತು 4ನೇ ದಿನದ ಕಟ್ಟುಪಾಡುಗಳನ್ನು ಅನುಸರಿಸಬೇಕು. ಅಲ್ಲಿ ಹಿಂದಿನ ಮತ್ತು ಹೊಸ ದಿನಚರಿಯ ಅರ್ಧದಷ್ಟನ್ನು ಅನುಸರಿಸಬೇಕಾಗುತ್ತದೆ. 10ನೇ, 11ನೇ, 12ನೇ ಮತ್ತು 13ನೆಯ ದಿನದಂದು ಸಂಪೂರ್ಣ ಹೊಸ ದಿನಚರಿಯನ್ನು ಅನುಸರಿಸಬೇಕು. 14ನೇ ದಿನ ವಿರಾಮ ತೆಗೆದುಕೊಳ್ಳಬೇಕು. ಈ ದಿನ ಮುಕ್ಕಾಲು ಭಾಗ ಹೊಸ ಮತ್ತು ಕಾಲು ಭಾಗ ಹಳೆಯ ದಿನಚರಿಯನ್ನು ನೀಡಬೇಕು. 15ನೆಯ ದಿನದ ವೇಳೆಗೆ ದೇಹವು ಹೊಸ ವಾಡಿಕೆಯ ಕಟ್ಟುಪಾಡಿಗೆ ಸಾತ್ಮ್ಯವಾಗುತ್ತದೆ. ಈಗ ಈ ದಿನಚರಿಯು ಆತನಿಗೆ ಬಲವನ್ನು ಕೊಡುತ್ತದೆ, ರೋಗವನ್ನು ತಡೆಗಟ್ಟುತ್ತದೆ. ಇದನ್ನು ಪ್ರತಿಯೊಂದು ಹೊಸ ಆಹಾರ, ಪಾನೀಯ ಅಥವಾ ಚಟುವಟಿಕೆ ಅಳವಡಿಸುವಾಗ ಕೂಡ ಗಮನಿಸಬೇಕಾಗುತ್ತದೆ. ಒಂದು ಋತುವಿನಿಂದ ಇನ್ನೊಂದು ಋತುವಿನ ಆಹಾರ ಆಚರಣೆಗೆ ಒಗ್ಗಿಕೊಳ್ಳುವಾಗ ಕೂಡ ಇದೇ ಪದ್ಧತಿಯನ್ನು ಅನುಸರಿಸಬೇಕು. ಕ್ರಮೇಣವಾಗಿ ಬದಲಾಯಿಸಲು 2 ಋತುವಿನ ನಡುವಿನಲ್ಲಿ 15 ದಿನದ ಸಂಧಿಕಾಲವನ್ನು ಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಸಮಯದಲ್ಲಿ ನಾವು ಕ್ರಮೇಣವಾಗಿ ಹೊಸ ವಾಡಿಕೆಗೆ ಒಗ್ಗಿಕೊಳ್ಳಬೇಕು. ಇಲ್ಲಿ ಕಾಲು ಭಾಗ, ಅರ್ಧ ಭಾಗ ಮತ್ತು ಮುಕ್ಕಾಲು ಭಾಗ ಎಂದು ಹೇಳುವಾಗ ಅಂದಾಜಿನಲ್ಲಿ ಹೇಳಿದ್ದಾರೆ. ಇದು ತುಂಬ ನಿಖರವಾಗಿರಬೇಕಾಗಿಲ್ಲ ಮತ್ತು ಇದು ತನ್ನ ದೇಹದ ಸ್ವೀಕೃತಿಯ ಮೇಲೆ ಅಂದಾಜು ಮಾಡಬೇಕಾಗಬಹುದು. 1-2 ದಿನದ ವ್ಯತ್ಯಾಸ ಕೂಡ ಒಬ್ಬರಿಂದ ಒಬ್ಬರಿಗೆ ಕಾಣಬಹುದು. ನಡುವಿನಲ್ಲಿ 3 ಸಲ ವಿರಾಮದ ದಿನವನ್ನು ಕೂಡ ಒಗ್ಗಿಕೊಳ್ಳಲು ಸುಲಭವಾಗಲು ಹೇಳಿದ್ದಾರೆ. ಕೋವಿಡ್-19 ತಡೆಗಟ್ಟುವಿಕೆಗೆ ಈ ದಿನಚರಿ ಉತ್ತಮವಾಗಿರುತ್ತದೆ. ಈ ಕಟ್ಟುಪಾಡುಗಳನ್ನು ಅನುಸರಿಸುವ ಮೂಲಕ ದೇಹವು ಹೆಚ್ಚು ಹಾನಿಯಾಗದಂತೆ ನಿಧಾನವಾಗಿ ಹೊಸ ದಿನಚರಿಗೆ ಒಗ್ಗಿಕೊಳ್ಳುತ್ತದೆ. ಹೆಚ್ಚಿನ ವ್ಯತ್ಯಾಸವಿಲ್ಲದೆ ದೈಹಿಕ ಸಾಮರ್ಥ್ಯವು ಮತ್ತು ಬಲ ನಿರ್ಮಾಣವಾಗುವುದು ಮುಂದುವರಿಯುತ್ತದೆ. ಈ ಉತ್ತಮ ಬಲದಿಂದಾಗಿ ರೋಗವನ್ನು ತಡೆಗಟ್ಟಲು ಸಹ ಸುಲಭವಾಗುತ್ತದೆ. ಕೊರೋನಾ ತಡೆಗಟ್ಟುವಲ್ಲಿ ಸಾತ್ಮ್ಯದ ಪ್ರಾಧಾನ್ಯತೆ ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಉಡುಪಿಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲಿಖಿತಾ ಡಿ.ಎನ್. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ